ದೂರದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮ ವಿಶ್ಲೇಷಕರು ಮತ್ತು ರಸ್ಲಿಂಗ್ ಫೌಂಡೇಶನ್ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿರುವಂತಹ ಮತ್ತು ಕರ್ನಾಟಕ ರಾಜ್ಯ ಪದವೀಧರರ ಸಂಘ ಧಾರವಾಡ ಇದರ ಅಧ್ಯಕ್ಷರಾಗಿ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂತಹ ಮತ್ತು ಸುಮಾರು 25 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಪಾಂಡುರಂಗ್ ಹೇಮರೆಡ್ಡಿ ನೇರಲಕೇರಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಅದೇ ರೀತಿ ತಾವು ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮ ವಿಶ್ಲೇಷಕರಾಗಿ ಒಂದು ರಸ್ಲಿಂಗ್ ಫೌಂಡೇಶನ್ ಆಫ್ ಇಂಡಿಯಾ ಇದರ ರಾಜ್ಯಾಧ್ಯಕ್ಷರಾಗಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕೂಡ ತಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ಇದರ ಜೊತೆಗೆ ತಮ್ಮ ಒಂದು ಪದವೀಧರರ ಸಂಘದ ಕರ್ನಾಟಕ ರಾಜ್ಯ ಪದವೀಧರರ ಸಂಘದಲ್ಲಿ ತಾವು ಅಧ್ಯಕ್ಷರಾಗಿ ಕೂಡ ಒಂದು ಶಿಕ್ಷಣದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ಅದನ್ನೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ಹೇಳ್ಕೊಡಿ ಸರ್. ನಾನು ಪಾಂಡುರಂಗ್ ಹೇಮರೆಡ್ಡಿ ನೇರಲಕೇರಿ. 93ರಲ್ಲಿ ನನ್ನ ಪದವಿ ಶಿಕ್ಷಣ ಮುಗಿಸಿದೆ. ಅದಕ್ಕೂ ಮೊದಲು ಕರ್ನಾಟಕ ಕಾಲೇಜಿನಲ್ಲಿ ನನ್ನ ಪದವಿ LLB ಕರ್ನಾಟಕ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಮುಗಿಸಿ 84ರಲ್ಲಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಓಕೆ, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಾನು ಆ್ಯಕ್ಟಿವ್ ಆಗಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಅಂತಂದರೆ ಬಹುಶಃ 2001ರಿಂದ SM ಕೃಷ್ಣ ಅವರು ನಮ್ಮ ಟೆನ್ನಿಸ್ ಸಂಸ್ಥೆ ಅಧ್ಯಕ್ಷರಾಗಿದ್ದರು. ಜೊತೆಗೆ HK ಪಾಟೀಲ್ರ ಚುನಾವಣೆಗಳನ್ನು ನಾವು ಪ್ರತಿ ವರ್ಷ, ಅದು ಪದವೀಧರ ಕ್ಷೇತ್ರದ ಚುನಾವಣೆ ಆದ್ದರಿಂದ ಈ ಚುನಾವಣೆಯನ್ನು ಪ್ರಾರಂಭ ಮಾಡಿದರೆ ಮುಂದಿನ ಚುನಾವಣೆಗೆ ಅದು ನೆಕ್ಸ್ಟ್ ಚುನಾವಣೆಗೆ ಈ ಚುನಾವಣೆ ಮುಗಿದ್ಕೂಲೇನೆ ತಯಾರಾಗೋದು ಕಾನ್ಸಿಕ್ವೆನ್ಸಿ. ಆ ರೀತಿ ಅದನ್ನು ಪ್ರಿಪರೇಷನ್ ಮಾಡೋದು. ಸುಮಾರು 4 ಚುನಾವಣೆಗಳನ್ನು 1996ರಲ್ಲಿ ಮೊದಲೇ ಚುನಾವಣೆ, 2002ರಲ್ಲಿ 2ನೇ ಚುನಾವಣೆ, 98ರಲ್ಲಿ 3ನೇ ಚುನಾವಣೆ. ಹಿಂಗೆ ನಾವು ಅವ್ರ ಜೊತೆಗೆ ಇದ್ದುಕೊಂಡು ರಾಜಕೀಯ ಪ್ರವೇಶ ಅನ್ನೋದಕ್ಕೆ ಏನು ತೊಂದರೆ ಇಲ್ಲ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ತಾವು ಒಂದು ಈ ದಾರಿಯಲ್ಲಿ ನಡೀಬೇಕು ಅಂತ ಯಾಕೆ ತಮ್ಮ ಒಂದು ಪ್ರೇರಣೆ ಆಯ್ತು ಸರ್? ಉತ್ತರ ಕರ್ನಾಟಕದಲ್ಲಿ ಆಗಾಗ ಹೆಚ್ಚು ರೀಜನಲ್ ಇಂಬ್ಯಾಲೆನ್ಸ್ ಮೇಲೆ ಕೂಗು ಮಾಡ್ತಕ್ಕಂಥದ್ದು, ಒಬ್ಬ ಪ್ರಾಮಾಣಿಕವಾಗಿ ರಾಜಕೀಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ನಾನ್ ಕರಪ್ಟ್ ಅನ್ನುವಂಥ ವ್ಯಕ್ತಿ HK ಪಾಟೀಲ್ ಅನ್ನೋದರಿಂದ ಅವರನ್ನು ನಾವು ನಮ್ಮ ರೋಲ್ ಮಾಡೆಲ್ ಅಂತ ಇಟ್ಕೊಂಡು ನಾವು ರಾಜಕೀಯವನ್ನು ಪ್ರವೇಶ ಮಾಡಿದ್ವಿ. ಜೊತೆಗೆ ಏನು ಈ ದೇಶಕ್ಕೆ ಸಾಂಸ್ಥಿಕ ಕಾಂಗ್ರೆಸ್ ಅಂತ ಏನಿತ್ತು, ಈ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಂಥ ಪಕ್ಷ ಏನಿತ್ತು, ಆ ಪಕ್ಷದ ಧ್ಯೇಯೋದ್ದೇಶಗಳೇನದವು, ಸಿದ್ಧಾಂತಗಳೇನದವು, ಅದಕ್ಕೆ ಒಳಪಟ್ಟು ಅದೇ ನಮಗೆ ಈ ದೇಶಕ್ಕೆ ಈ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಮತ್ತು ಈ ಸಂವಿಧಾನವನ್ನು ಕೊಟ್ಟಂಥ ಪಕ್ಷ, ಆ ಸಂವಿಧಾನವನ್ನು ಬದ್ಧತೆಯಿಂದ ನಡೆದುಕೊಳ್ಳಲಿಕ್ಕೆ ಅದು ಒಂದೇ ಪಕ್ಷ ಭಾಳ ಉತ್ತಮವಾದ್ದು ಅನ್ನುವಂಥ ಉದ್ದೇಶದಿಂದ ಆ ಸಿದ್ಧಾಂತಗಳಿಗೆ ಒಳಪಟ್ಟು ನಾನು ಕಾಂಗ್ರೆಸ್ ಪಕ್ಷದ ಸಕ್ರಿಯ. ಅಂದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಂತ ಪಕ್ಷ ಒಂದು ಕಾಂಗ್ರೆಸ್ ಪಕ್ಷ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಈ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ 25 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಮತ್ತೆ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಿ ಸರ್? ನಾನು ಪ್ರಪ್ರಥಮವಾಗಿ ಕರ್ನಾಟಕ ಥಿಂಕರ್ಸ್ ಫೋರಂ ಅಂತ ಸ್ಥಾಪನೆ ಮಾಡೋದ್ರ ಮುಖಾಂತರ 1985-86ರಲ್ಲಿ ಅದರ ಮುಖಾಂತರ ಈ ಸಾಮಾಜಿಕ ಕಾರ್ಯಗಳನ್ನೆಲ್ಲ ನಾವು ಇವತ್ತು ಬ್ಲಡ್ ಕ್ಯಾಂಪ್ಸ್ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕ್ಯಾಂಪ್ ಇರ್ಬೋದು, ಆಮೇಲೆ ಈ ವ್ಯಾಯಾಮ ಶಾಲೆಗಳನ್ನು ಸ್ಥಾಪನೆ ಮಾಡೋದು ಇರ್ಬೋದು, ಆಮೇಲೆ ಭಾರತೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲ ಮಾಡ್ತಾ ಜೊತೆಗೇನೆ ಈ ಚರ್ಚಾಕೂಟಗಳನ್ನು ಹೆಚ್ಚು ಮಾಡ್ತಿದ್ವಿ ನಾವು. ಆವಾಗ DP ಕರ್ಮಕರ್ ಅವ್ರನ್ನ ಕರೆದಿದ್ವಿ, ಈ ಬಾಬಾಗೌಡ ಪಾಟೀಲರ 87ನೇ ಕರೆದು ಅವ್ರದ್ದು. ಆಮೇಲೆ 1988ರಲ್ಲಿ ಪ್ರಥಮವಾಗಿ ಮತ್ತೆ ಹೊಳ್ಳಿ ವೀರೇಂದ್ರ ಪಾಟೀಲರು ನಮ್ಮ KPCC ಅಧ್ಯಕ್ಷರಾದರು. ಅವ್ರ ಮೊಟ್ಟ ಮೊದಲು ನಾವು ಧಾರವಾಡಕ್ಕೆ ಕರ್ಕೊಂಬಂದು ಅವ್ರ ಮುಖಾಂತರ ಯೂತ್ಸಿಗೆ ಯಾವ ರೀತಿ ರಾಜಕಾರಣ ಇರಬೇಕು ಅನ್ನೋದನ್ನ ಸಂದೇಶ, ಈ ವಿಚಾರ ಸಂಕಿರಣಗಳನ್ನ ಏರಿಸೋದು ನಾವು ಹೆಚ್ಚು ಏರ್ಪಡಿಸ್ತಾ ಇದ್ವಿ. ಸಿನೆಟ್ ಹಾಲ್ನಲ್ಲಿ ಮಾಡ್ತಿದ್ವಿ ಕರ್ನಾಟಕ. ಮುಂದೆ ಬರ್ತಾ ಬರ್ತಾ ನನಗೆ ಸಿನೆಟ್ಗೆ, ಕರ್ನಾಟಕ ವಿಶ್ವವಿದ್ಯಾಲಯ ಸಿನೆಟ್ಗೆ ಇಲೆಕ್ಟ್ ಆಗುವಂಥ ಅವಕಾಶ ಸಿಕ್ತು ಪದವೀಧರ ಕ್ಷೇತ್ರದಿಂದ. ಅದರಿಂದ ಎಲೆಕ್ಟ್ ಆಗಿ ಸಾಕಷ್ಟು ಕೆಲಸಗಳನ್ನು, ಇವತ್ತೇ IIT ಬಂದಿರ್ಬೋದು, IIT ಒಳಗೆ ಪ್ರಪ್ರಥಮವಾಗಿ ಕರ್ನಾಟಕ ಯೂನಿವರ್ಸಿಟಿ ಸಿನೆಟ್ನಲ್ಲಿ ನಾವು ಸರ್ವಾನುಮತದಿಂದ ಒಂದು ರೆಸಲ್ಯೂಷನ್ ಮಾಡಿ ಅವತ್ತಿನ ಸರ್ಕಾರದಲ್ಲಿರ್ತಕ್ಕಂಥ HRD ಮಿನಿಸ್ಟರ್ ಅರ್ಜುನ್ ಸಿಂಗ್ ಅವರಿಗೆ
ಪ್ರಥಮವಾಗಿ ನಾವು ನಮ್ಮ ವೈಸ್ ಚಾನ್ಸಲರ್ ಜೊತೆಗೆ ಸೇರಿ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ಧಾರವಾಡಕ್ಕೆ IIT ಆಗಬೇಕು ಅಂತ. ಅದು ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಇವತ್ತಿನ ಸರ್ಕಾರ ಅದನ್ನು ಮಾಡಿ ಇವತ್ತು ಕಾರ್ಯಗತ ಆಗ್ತಾ ಇದೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮ ವಿಶ್ಲೇಷಕರಾಗಿದ್ದೀರಿ. ಈ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಸಂಘಟನೆಯನ್ನ ಮಾಡಿದ್ರಿ, ಯಾವ ರೀತಿ ಒಂದು ಈ ಮಟ್ಟಕ್ಕೆ ಬರಲಿಕ್ಕೆ ಯಾವ ರೀತಿ ಒಂದು ಶ್ರಮವನ್ನು ವಹಿಸಿದ್ರಿ ತಾವು? ನಾವು ಸುಮಾರು 2ನೇ ಅವಧಿಗೆ ನಾನು ಈಗ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಧ್ಯಮ ವಿಶ್ಲೇಷಕ ಅಂತ ಈಗ ಲಾಸ್ಟ್ ಅಕ್ಟೋಬರ್ದಲ್ಲಿ 2ನೇ ಅವಧಿಗೆ ಅಪಾಯಿಂಟ್ಮೆಂಟ್ ಆಗಿದೆ. DK ಶಿವಕುಮಾರ್ ಬಂದ ನಂತರ ಅದನ್ನು ಚೇಂಜ್ ಮಾಡಿ ಮತ್ತೆ ಹೊಸ ಮಾಡಿದ್ರು. ಅದಕ್ಕಿಂತ ಮೊದಲು ನಾನು 1 ವರ್ಷ 2 ತಿಂಗಳನ್ನು ಸಹಿತ ಅದೇ ರೀತಿ ಕೆಲಸ ಮಾಡಿದ್ವಿ. ವಿಶೇಷವಾಗಿ ನಾನು ಆಸಕ್ತಿ ಅಂತಂದರೆ ಪಕ್ಷ ಸಂಘಟನೆ ಒಂದು ಕಡೆ ಆದರೆ ಜನರ ಜೊತೆಗೆ ಪಕ್ಷ ಜನರ ಸಮಸ್ಯೆಗಳಿಗೆ, ದೈನಂದಿನ ಸಮಸ್ಯೆಗಳಿಗೆ ಮತ್ತು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ರೀಜನಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಇರ್ಬೋದು, ತಾಲೂಕು ಇರ್ಬೋದು, ಅಲ್ಲಿ ಯಾವ ರೀತಿ ಮಾಡಿದರೆ ಶಾಶ್ವತವಾಗಿ ಪಕ್ಷ ನೆಲೆಸ್ಲಿಕ್ಕೆ ಸಾಧ್ಯ ಐತಿ, ಜನರ ಮನಸ್ಸನ್ನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕಾರ್ಯಗಳೇನದವು ಅವುಗಳನ್ನು ಕಾನ್ಸಂಟ್ರೇಟ್ ಮಾಡಿ ಸುಮಾರು 40ಕ್ಕೂ ಹೆಚ್ಚು ಪತ್ರಿಕಾಗೋಷ್ಠಿಗಳನ್ನು ಮಾಡೋದ್ರ ಮುಖಾಂತರ ಆಯಾ ರೀಜನಲ್ ಇಶ್ಯೂಸ್ ಏನದು ಅವನ್ನ ಎಕ್ಸ್ಪೋಸ್ ಮಾಡ್ತಾ ಜನರೊಳಗೆ ಪಕ್ಷವನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸನ ನಾನು ಇವತ್ತು ಮಾಡಿದ್ದೀನಿ ಅನ್ನೋ ಸಮಾಧಾನ ಇದೆ. ತುಂಬ ಸಂತೋಷ ಸರ್. ಸರ್, ಈ ಒಂದು ರಸ್ಲಿಂಗ್ ಫೌಂಡೇಶನ್ ಆಫ್ ಇಂಡಿಯಾ ಅಂದ್ರೆ ಅದೇನು ಸರ್? ಹಾಂ ಸರ್, ಅದು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತೆ? ರಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಈ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳನ್ನು, ಕುಸ್ತಿಪಟುಗಳನ್ನು ಆಯ್ಕೆ ಮಾಡುವುದು, ಅವುಗಳನ್ನ ಪೋಷಿಸುವುದು, ಅವರಿಗೆ ಟ್ರೈನಿಂಗ್ ಕೊಡೋದು, ಅವ್ರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸುವಂಥ ಕೆಲಸ ಮತ್ತು ಅವರಲ್ಲಿ ಏನು ನೈಪುಣ್ಯತೆಯನ್ನು ಉತ್ತೀರ್ಣ ಹೊಂದಿರ್ತಾರೆ, ಅತ್ಯಂತ ಉತ್ತಮ ಮಟ್ಟದಲ್ಲಿ ಹೈಯೆಸ್ಟ್ ಅವಾರ್ಡೀಸ್ ಇರ್ತಾರೆ, ಅವರಿಗೆ ಪೋಷಣೆ ಮಾಡ್ತಕ್ಕಂಥ ಕೆಲಸ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ನೊಳಗೆ ಕೆಲಸ ಮಾಡುತ್ತೆ. ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಈ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ತುಂಬ ಸಂತೋಷ ಸರ್. ಸರ್, ತಾವು ಒಂದು ಕರ್ನಾಟಕ ರಾಜ್ಯ ಪದವೀಧರ ಸಂಘದ ಧಾರವಾಡ ಇದರಲ್ಲಿ ಒಂದು ಅಧ್ಯಕ್ಷರಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ, ಒಂದು ಯಾವ ರೀತಿ ಒಂದು ಶಿಕ್ಷಣಕ್ಕಾಗಿ ಯಾವ ರೀತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀರಿ ತಾವು? ಮುಖ್ಯವಾಗಿ ಕರ್ನಾಟಕ ರಾಜ್ಯ ಪದವೀಧರ ಸಂಘ 1995 ಡಿಸೆಂಬರ್ 8ರಂದು ನಾವೇ ಸ್ಥಾಪನೆ ಮಾಡಿರ್ತಕ್ಕಂಥ ಅಂದಿನ ಕುಲಪತಿಗಳಂತ ರಾಮೇಗೌಡರು ಮತ್ತು HC ಮಹದೇವಪ್ಪ ಅವರು ಅದನ್ನು ಉದ್ಘಾಟನೆ ಮಾಡಿ ಅವತ್ತಿಂದ ನಾವು ಕೆಲಸ ಮಾಡಲಿಕ್ಕೆ. ವಿಶೇಷವಾಗಿ ಇದು ಅಂದರೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ. ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವ್ರನ್ನ ಅಕೊಮಡೇಟ್ ಮಾಡುವಂಥ ಕೆಲಸ ಮುಖ್ಯವಾಗಿ ಮಾಡಬೇಕು. ಅದರ ಜೊತೆಗೇನೆ ಹೆಚ್ಚು ಪದವೀಧರನ್ನ, ಈಗ ಸಾಲಿ ಬಿಟ್ಟು ಹೋದವರಾತು ಅವ್ರನ್ನೆಲ್ಲ ಮತ್ತೆ ಅವರಿಗೆ ಒಂದು ಉತ್ತೇಜನ ಕೊಟ್ಟು ಅವ್ರನ್ನ ಪದವೀಧರರನ್ನಾಗಿ ಮಾಡಿ ಅವ್ರನ್ನ ತಮ್ಮ ಬದುಕನ್ನ ನಿಶ್ಚಿತ ರೀತಿಯಿಂದ ಮಾಡ್ತಕ್ಕಂಥ ಮತ್ತು ಒಂದು ಉತ್ತಮ ರೀತಿಯಿಂದ ಉದಾತ್ತ ಮನೋಭಾವದಿಂದ ದೇಶವನ್ನು ಕಟ್ಟತಕ್ಕಂಥ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿನ ಬೆಳೆಸುವಂಥ ಕೆಲಸ ನಾವು ಪದವೀಧರ ಸಂಘದ ಮುಖಾಂತರ ನಾವು ಮಾಡ್ತಾ ಇದ್ವಿ. ಜೊತೆಗೆ ಅದರಲ್ಲಿ ನಾವು ಮುಖ್ಯವಾಗಿ 2-3 ಕೆಲಸವನ್ನು ಭಾಳ ನನಗೆ ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೀನಿ. 8700 ಪದವೀಧರನ್ನ ಪ್ರೌಢಶಾಲಾ ಶಿಕ್ಷಕರನ್ನ ನೇಮಣಿಕೆ ಆದಂಥ ಸಂದರ್ಭ, ಅವತ್ತು ಇನ್ನೇನು ಅವರಿಗೆ ಆರ್ಡರ್ ಕೊಡಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಅದನ್ನು ಅವತ್ತಿನ ಚಂದ್ರಶೇಖರ್ ಅವರು ಕ್ಯಾಬಿನೆಟ್ನಲ್ಲಿ ಕ್ಯಾನ್ಸಲ್ ಮಾಡಿದರು. ಒಂದೇ ಒಂದು ಕಾರಣಕ್ಕೆ ರೀಜನಲ್ ಇಂಬ್ಯಾಲೆನ್ಸ್, ಉತ್ತರ ಕರ್ನಾಟಕದವರೇ 85% ಹೆಚ್ಚು ಅಪಾಯಿಂಟ್ಮೆಂಟ್ ಆಗಿದ್ರು ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದ್ರು. ಅದನ್ನು ನಾವು ಕೋರ್ಟ್ಗಳ ಮುಖಾಂತರ ಮತ್ತು ಸಾರ್ವತ್ರಿಕ ಹೋರಾಟಗಳ ಮುಖಾಂತರ ಯಶಸ್ವಿ ಆದ್ವಿ. ಅದು ನಮಗೆ ನಮ್ಮ ಭಾಗದ ಈ 8 ಡಿಸ್ಟಿಕ್ನಲ್ಲಿರ್ತಕ್ಕಂಥ ಎಲ್ಲ B.Ed ಪದವೀಧರರು ಏನಿದ್ರು ಅವರಿಗೆಲ್ಲ ಅನುಕೂಲ ಆಯಿತು. ಅದ್ರ ಜೊತೆಗೆ 370 ಜನ ಹಿಂದಿ B.Ed ಆದವ್ರನ್ನ, ಇದೇ ಹಿಂದಿ ಪ್ರಚಾರ ಸಭಾದಿಂದ ಏನು B.Ed ಆಗಿತ್ತು ಅವರು ನಮ್ಮ ರಾಜ್ಯ ಸರ್ಕಾರ ಪರಿಗಣಿಸಿರ್ಲಿಲ್ಲ, ಅವ್ರನ್ನೂ ಸಹಿತ ಪರಿಗಣಿಸಬೇಕು ಅನ್ನುವಂಥ ಒಂದು ಇದನ್ನು ಮಾಡಿ ಆ ಸರ್ಕಾರದಲ್ಲಿ ನಿರ್ಧಾರವನ್ನು ಮಾಡೋದ್ರ ಮುಖಾಂತರ ಮತ್ತು ಕೋರ್ಟ್ ಆದೇಶವನ್ನು ಮಾಡಿಸೋದ್ರ ಮುಖಾಂತರ ಆ ಹಿಂದಿ B.Ed ಆದವ್ರನ್ನೂ ಸಹಿತ ಅಧಿಕೃತವಾಗಿ ಶಿಕ್ಷಕರ ನೇಮಣಿಕೆಯೊಳಗೆ ಮಾಡಬೇಕು ಅನ್ನೋಂಥ ನಿರ್ಧಾರ ಮಾಡಿ ಅದರಿಂದ ಅವತ್ತು 2001ರಲ್ಲಿ ಆಲ್ಮೋಸ್ಟ್ 370 ಜನ ನಮ್ಮ ಹಿಂದಿ B.Ed ಆದವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಸೋ ಕೆಲಸ ಮಾಡಿದ್ವಿ. ಮೂರನೇದಾಗಿ 11,600 ಪ್ರೈಮರಿ ಸ್ಕೂಲ್ ಟೀಚರ್ಸ್ ಏನು TCH ಆಗಿ ಅದೆಲ್ಲ ಅಪಾಯಿಂಟ್ಮೆಂಟ್ ಆಗಿದ್ರು, ಅದು ಸಹಿತ ನಮ್ಮ ಭಾಗದ್ದು 90%ಕ್ಕೂ ಹೆಚ್ಚು ಪರ್ಸೆಂಟೇಜು ಅಪಾಯಿಂಟ್ಮೆಂಟ್ ಆಗಿದ್ದು ಹಳೆ ಮೈಸೂರು ಭಾಗದಲ್ಲಿ ಆಗಿರಲಿಲ್ಲ. ಅದನ್ನು ಸಹಿತ ಸನ್ಮಾನ್ಯ H. ವಿಶ್ವನಾಥ್ ಅವರು ಮಂತ್ರಿಯಾಗಿದ್ದಾಗ ರೀಜನಲ್ ಇಂಬ್ಯಾಲೆನ್ಸ್ ಅಂತ ತಿಳ್ಕೊಂಡು ಅದನ್ನು ಅನಾನುಕೂಲ ಮಾಡಿದರು. ಅಬೌಟ್ ಇಶ್ಯೂನ್ಸ್ ಆಫ್ ಆರ್ಡರ್ ಕ್ಯಾನ್ಸಲ್ ಮಾಡಿದರು. ಅದನ್ನು ಸಹಿತ ನಾವು
ಸಾರ್ವತ್ರಿಕವಾಗಿ ಹೋರಾಟ ಮಾಡಿದ್ವಿ, ಜೊತೆಗೆ ಕೋರ್ಟ್ಗಳಲ್ಲಿ ಹೋದ್ವಿ. ಅದರಲ್ಲಿ ಸಹಿತ ನಾವು ಯಶಸ್ವಿಯಾಗಿದೆ. ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. 11,600 ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿಸುವಂಥ ಪ್ರಕ್ರಿಯೆಯಲ್ಲಿ ನಾನೊಬ್ಬ ಭಾಗವಹಿಸಿದ್ನಲ್ಲ, ನಮ್ಮ ಸಂಘ ಕೆಲಸ ಮಾಡ್ತಲ್ಲ ಅನ್ನುವಂಥ ಒಂದಿದೆ. ಜೊತೆಗೆ 120 ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನ ಈ ರೂರಲ್ ವೇಟೇಜ್ ಕೊಡ್ತಕ್ಕಂಥ ಕೆಲಸ ಏನೈತೆ ಬಂಗಾರಪ್ಪನವ್ರು ಮಾಡಿದ್ರು, 10% ರೂರಲ್ ವೇಟೇಜ್ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡುವಂಥ ಪ್ರಕ್ರಿಯೆ ಮಾಡಿ ಅವ್ರದ್ದು ನೌಕರಿಯಿಂದ ವಂಚಿತರಾಗಿದ್ರು. 64 ಜನ ಜುಡಿಷಿಯಲ್ ಆಫೀಸರ್ಸ್ ಆಗಿದ್ರು. ಅವ್ರನ್ನೂ ಸಹಿತ ನಾವು ಕೋರ್ಟ್ಗಳ ಮುಖಾಂತರ ಹೋರಾಟ ಮಾಡೋದ್ರ ಮುಖಾಂತರ ಇವನ್ ಸುಪ್ರೀಂ ಕೋರ್ಟಿಗೂ ಹೋಗಿ ಅವುಗಳನ್ನ ರಿಟೈನ್ ಮಾಡುವಂಥ ಕೆಲಸನ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು, HK ಪಾಟೀಲ್ ಅವರು ಲಾ ಮಿನಿಸ್ಟರ್ ಆಗಿದ್ದರು. ಅವ್ರ ಮುಖಾಂತರ ಕ್ಯಾಬಿನೆಟ್ನಲ್ಲಿ ರೀಕನ್ಸಿಡರ್ ಮಾಡುವಂಥ ಅಧಿಕಾರ ಸರ್ಕಾರಕ್ಕಿದೆ ಅನ್ನುವಂಥ ಪ್ರತಿಪಾದನೆ ಮಾಡಿ ಅದನ್ನು ಮಾಡಿ 64 ಜುಡಿಷಿಯಲ್ ಆಫೀಸರ್ಸು ಜಡ್ಜಸ್ಗಳನ್ನ ಮತ್ತು 120 ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನ ನೌಕರಿಯಲ್ಲಿ ವ್ಯವಸ್ಥಿತವಾಗಿ ಅಕೊಮಡೇಟ್ ಮಾಡುವಂಥ ಕೆಲಸ ಏನರ ತೆಗೆದಿದ್ರೋ ಅದನ್ನು ಹೊಳ್ಳಿ ಅಪಾಯಿಂಟ್ಮೆಂಟ್ ಮಾಡುವಂಥ ಕೆಲಸ ನಾವು ಮಾಡಿದ್ವಿ. ಅದು ನಮಗೆ ಸಮಾಧಾನ ಇದೆ. ಓಕೆ ಸರ್, ತುಂಬ ಸಂತೋಷ ಸರ್. ಅದೇ ರೀತಿ ತಾವು ಒಬ್ಬ ಕ್ರೀಡಾ ಪ್ರೇಮಿಯಾಗಿ, ಕ್ರೀಡಾಪಟುವಾಗಿ ಯಾವ ರೀತಿ ತಮ್ಮ ಕೊಡುಗೆಯನ್ನು ಕ್ರೀಡೆಗಾಗಿ ಸಮರ್ಪಿಸಿದ್ರಿ ಸರ್? ನಾವು ಹೆಚ್ಚು ಸಮಯವನ್ನು ಕ್ರೀಡೆಗೆ ಕಳೆದಿದ್ದು ನಾವು. ನಮ್ಮ 25 ವರ್ಷದೊಳಗೆ ಕನಿಷ್ಠ 60-70% ಸಮಯನ ಕ್ರೀಡೆಗಾಗಿ ಕಳೆದಿವಿ. ಇವತ್ತು ನೀವು ನೋಡ್ತಾ ಇರ್ರಿ, ಇಂಡೋರ್ ಸ್ಟೇಡಿಯಂ ಆಯಿತು. ಇಂಡೋರ್ ಸ್ಟೇಡಿಯಂ ಆ ಇರ್ತಕ್ಕಂಥ 2-3 ಎಕರೆ ಜಮೀನನ್ನು ಅವತ್ತಿನ MLAಗಳು ಅದನ್ನ ತಮ್ಮ ವಶವಾಗಿ ತಗೊಂಡಿದ್ರು. ಅದನ್ನು ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಇಂಡೋರ್ ಸ್ಟೇಡಿಯಂ ಆಗಲಿಕ್ಕೆ ಒಂದು ಯೋಗ್ಯ ಸ್ಥಳ ಅದನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಒಂದು ಧಾರವಾಡ ಡಿಸ್ಟಿಕ್ ಡೆವಲಪ್ಮೆಂಟ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಅವತ್ತು ಫಾರ್ಮೇಷನ್ ಮಾಡಿ ಆ ಒಂದು ಇಂಡೋರ್ ಸ್ಟೇಡಿಯಂಗೆ ಒಂದು ಹೋರಾಟ ಸಮಿತಿಯನ್ನು ಮಾಡಿ ಅದನ್ನು ಲ್ಯಾಂಡ್ ರಿಟೈನ್ ಮಾಡ್ಕೊಂಡ್ವಿ. ಅವತ್ತು ಚಂದ್ರಕಾಂತ್ ಬೆಲ್ಲದವರು ಅದನ್ನು ಆ ಲ್ಯಾಂಡನ್ನು ತಮ್ಮ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ಗೆ ಅಂತ ಅಲಾಟ್ಮೆಂಟ್ ಮಾಡ್ಕೊಂಡಿದ್ರು. ಅದನ್ನು ನಾವು ಕ್ಯಾನ್ಸಲ್ ಮಾಡಿಕೊಂಡು ಇಂಡೋರ್ ಸ್ಟೇಡಿಯಂ ಕಟ್ಟುವಂಥ ಕೆಲಸ ಮಾಡಿದ್ವಿ. 15 ದಿವಸದಲ್ಲಿ 24 ಲಕ್ಷ ಕಾಂಟ್ರಿಬ್ಯೂಷನ್ ಮಾಡೋದ್ರ ಮುಖಾಂತರ ಅಡಿಗಲ್ ಇಟ್ವಿ. ಕಪಿಲ್ ಮೋಹನ್ ವಾಜೆ DC ಇಟ್ಟು ಮುಂದೆ 1,40,00,000 ರೂಪಾಯಿ ಸೆಂಟ್ರಲ್ ಗ್ರಾಂಟ್. ಸುನಿಲ್ ದತ್ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ರು, ಸೆಂಟ್ರಲ್ ಮಿನಿಸ್ಟರ್. ಅವಾಗ ನಾನು HK ಪಾಟೀಲ್ ಸಹಾಯ ತಗೊಂಡೆ. ಅಸ್ಕರ್ ಫರ್ನಾಂಡಿಸ್ ಅವರು ಇಬ್ಬರನ್ನು ಕರ್ಕೊಂಡು ಹೋಗಿ ಅವತ್ತಿನ ಹಣಕಾಸು ಸಚಿವರು ಪ್ರಣವ್ ಮುಖರ್ಜಿ ಅವರಿದ್ರು, ಅವ್ರ ಮನೆಗೆ ರಾತ್ರಿ 3 ಗಂಟೆಗೆ ಇವ್ರನ್ನ ಕರ್ಕೊಂಡು ಹೋಗಿ ಅದನ್ನು ಅಪ್ರೂವಲ್ ಮಾಡಿಕೊಂಡು 1,40,00,000 ರೂಪಾಯಿ ಇಂಡೋರ್ ಸ್ಟೇಡಿಯಂಗೆ ತೊಗೊಂಡಿದ್ವಿ. ಅದ್ರ ಜೊತೆಗೆ ಇಂಡೋರ್ ಸ್ಟೇಡಿಯಂ ಮತ್ತು ಅವಾಗ KN ಗಡ್ಡಿ ಅಂತೇಳಿ ನಮ್ಮ ನವಲಗುಂದ ಶಾಸಕರು ಅವತ್ತು ಫಾರೆಸ್ಟ್ ಮಿನಿಸ್ಟರ್ ಇದ್ದರು, ಅವ್ರ ಡಿಪಾರ್ಟ್ಮೆಂಟ್ನಿಂದ ಅದಕ್ಕೆ ಕಟ್ಟಿಗೆಯನ್ನು ಕೊಡಿಸುವಂಥ ಕೆಲಸ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದ್ವಿ. ಅದು ನನಗೆ ಭಾಳ ಸಂತೋಷ ಆಗಿದೆ. ಜೊತೆಗೆ ನಮ್ಮಲ್ಲಿ ಧಾರವಾಡದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಗರಡಿ ಮಣಿಗಳನ್ನ ಪುನರುಜ್ಜೀವನ ಮಾಡುವಂತೆ ಜಿಲ್ಲಾ ಪರಿಷತ್ನಲ್ಲಿ SM ಕೃಷ್ಣ ಅವ್ರಿಗೆ ಹೇಳಿ ಜಿಲ್ಲಾ ಪಂಚಾಯತ್ ಮುಖಾಂತರ ಏನು ಹಳೆ ಗರಡಿ ಮಣಿಗಳಿದ್ವು ಅವುಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡುವಂಥ ಕೆಲಸ ಮಾಡಿದ್ವಿ. ಎರಡನೇದು ಮತ್ತೇನು ಮಾಡಿದ್ವಿ ಅಂದರೆ ಈ ಕುಸ್ತಿ ಪಟುಗಳಿಗೆ ಮಾಸಾಸನ ದೊರಕಿತ್ತು. ನ್ಯಾಷನಲಿ ಇಂಟರ್ನ್ಯಾಷನಲಿ ಪಾರ್ಟಿಸಿಪೇಟ್ ಮಾಡಿದ್ರು ರಾಜ್ಯ ಮಟ್ಟದಾಗೆ. ಅವರೆಲ್ಲರಿಗೂ ನಮ್ಮ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಕುಸ್ತಿಪಟುಗಳು ಮಾಸಾಸನ ತಗೊಳ್ತಕ್ಕಂಥ ಧಾರವಾಡ ಜಿಲ್ಲೆ, ಅದರಲ್ಲಿ ನವಲಗುಂದ ಮತ್ತು ಧಾರವಾಡ ತಾಲೂಕು ಮತ್ತು ಕಲಗಡ್ಗಿ ಹೈಯೆಸ್ಟ್ ಇವತ್ತಿಗೂ ಸಮೇತ. ಇದನ್ನ ನಾವು ಕುಸ್ತಿಯಿಂದ ಮಾಡೋದಾದ್ರೆ ಜೊತೆಗೆ ರಾಷ್ಟ್ರ ಮಟ್ಟದ ಕುಸ್ತಿಯನ್ನ 2001ರಲ್ಲಿ ಸಂಘಟನೆ ಮಾಡಿದ್ವಿ. ಅದೇ ರೀತಿ ಹಲವಾರು ಕ್ರೀಡೆಗಳನ್ನ ಮಾಡಿದ್ವಿ. ಜೊತೆಗೆ ನಾವು 2004ರಲ್ಲಿ ಒಂದು ಧಾರವಾಡ ಡಿಸ್ಟಿಕ್ ಒಲಿಂಪಿಕ್ ಅಸೋಸಿಯೇಷನ್ ಫಾರ್ಮೇಷನ್ ಮಾಡಿ ಇವತ್ತು ನಡೀತಾ ಇದೆ. ಅದರ ಮುಖಾಂತರ ಸುಮಾರು 16 ವರ್ಷದಿಂದ ಮಿನಿ ಒಲಿಂಪಿಕ್ಸ್ ಇಲ್ಲಿ ಮಾಡ್ತಾ ಇದ್ದೀವಿ. 16 ವರ್ಷದಿಂದ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಅಗಡಿಯವರು SS ಅಗಡಿ ಅಂತೇಳಿ ವಾಸ್ ಎ ರಿಟೈರ್ಡ್ ಸಾಯಿ ಡೈರೆಕ್ಟರ್, ಅವರು ನಮಗೆ ಸಾಕಷ್ಟು ಕೆಲಸ ಮಾಡಿದ್ರು. ಅದಕ್ಕೆ ಬೇಕಾಗತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಮಲ್ಸಜ್ಜನ ವ್ಯಾಯಾಮ ಶಾಲೆ ಆಫೀಸ್ ಇದೆ ಅದು. ಆ ಮುಖಾಂತರ ಧಾರವಾಡ ಜಿಲ್ಲೆಯಲ್ಲಿ ಪ್ರಚಲಿತವಾದ ಗುಡ್ಡಗಾಡ ಓಟ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಅದನ್ನೆಲ್ಲ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಅದ್ರ ಜೊತೆಗೆ ನನಗೆ ಇನ್ನೊಂದು ಅವಕಾಶ ಏನು ಸಿಗ್ತದೆ, ಆಫ್ಟರ್ ಟಗರ್ಪುರ್ ಡಿಮೈಸ್ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ CCK, ಇಟ್ ಇಸ್ ಒನ್ ಆಫ್ ದಿ ಅಫಿಲಿಯೇಟೆಡ್ ಟು KSC. ಇದು ನಮ್ದೇನು KSC ಇದೆ ರಾಜ್ಯ ಮಟ್ಟದ ಕ್ರಿಕೆಟ್ ಅಸೋಸಿಯೇಷನ್, ಅದರ ಅಫಿಲಿಯೇಟೆಡ್ ಇದು. ಸುಮಾರು 18 ವರ್ಷ ನಾನು ಅದರ ಅಧ್ಯಕ್ಷ ಇದ್ದೆ ಧಾರವಾಡದ. ಆ ಅಧ್ಯಕ್ಷದ ಟೈಮ್ನಾಗೆ ನನಗೆ 2 ಸಲ, ಒಂದ್ಸಲ ಬ್ರಿಜೇಶ್ ಪಾಟೀಲ್ರನ್ನ ಎಲೆಕ್ಟ್ ಮಾಡುವಂಥ ಅವಕಾಶ ಸಿಕ್ತು, ಅವ್ರಿಗೊಂದು ಓಟ್ ಹಾಕುವಂಥದ್ದು. ಮತ್ತೊಂದು ಸಲ ಮೈಸೂರು ಮಹಾರಾಜರು ಏನಿದ್ರು ಶ್ರೀಕಂಠ ದತ್ತೋಡಿಯವರು, ಅವ್ರನ್ನ ಒಂದ್ಸಲ KSC ಅಧ್ಯಕ್ಷನ್ ಮಾಡಿದ್ವಿ.
ಅವ್ರಿಗೊಂದು ಓಟ್ ಹಾಕುವಂಥ ಅವಕಾಶ. ಅದ್ರ ಜೊತೆಗೆ ಕರ್ನಾಟಕ ಈ ವಸಂತ ಮುರುಡೇಶ್ವರ ಒಂದು ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಮುಖಾಂತರ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ ನಮ್ಮ CCK ಇಂದ ಟ್ರೈನಿಂಗ್ ಪಡೆದಂಥ ಕ್ರೀಡಾಪಟುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಇವತ್ತು ಗುಂಜಾಳ್ ಇರ್ಬೋದು, ಇನ್ನೂ ಸಾಕಷ್ಟು ಶಿರಗುಪ್ಪಿ ಇರ್ಬೋದು, ಸೋಮಶೇಖರ, ಅವರೆಲ್ಲ ನಮ್ಮ ಪ್ರಾಡಕ್ಟೇ. ಇಂಥ ಒಂದು ಒಳ್ಳೆ ಕೆಲಸ ಕ್ರಿಕೆಟ್ನಲ್ಲಿ ಮಾಡಿದ್ವಿ, ಕುಸ್ತಿಯಲ್ಲಿ ಮಾಡಿದ್ವಿ, ಒಲಿಂಪಿಕ್ ಅಸೋಸಿಯೇಷನಿಂದ ಎಲ್ಲ ಕ್ರೀಡೆಗಳನ್ನು, ಟೈಕೊಂಡೋ ಉತ್ತೇಜನ, ಟೈಕೊಂಡೋ ನ್ಯಾಷನಲ್ಸ್ 2 ಸಲ ಕಂಡಕ್ಟ್ ಮಾಡಿದ್ವಿ ಇಲ್ಲಿ, ಅಟ್ಯಾಪಟ್ಯ ಕಂಡಕ್ಟ್ ಮಾಡಿದ್ವಿ, ಆಮೇಲೆ ಖೋ ಖೋ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ವಿ, ಇವೆಲ್ಲ ಸಾಕಷ್ಟು. ಅದ್ರ ಜೊತೆಗೆ ನಾನು ಕರ್ನಾಟಕ ಯೂನಿವರ್ಸಿಟಿ ಕ್ರೀಡಾ ಮಂಡಳಿ ಇದ್ದುಕೊಂಡು ನಮ್ಮಲ್ಲಿ ನ್ಯಾಷನಲ್ ಅಥ್ಲೆಟಿಕ್ಸ್ ಮಾಡಿದ್ವಿ. ಹಿಂಗೆ ಸಾಕಷ್ಟು ಕ್ರೀಡಾ ಇದರಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದ್ವಿ. ಅದು ಸಾಕಷ್ಟು ಜನರಿಗೆ ಪ್ರೋತ್ಸಾಹ ಕೊಟ್ಟಿದ್ವಿ. ಸರ್, ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಧಾರವಾಡ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗ್ಬೇಕಾದ್ರೆ ಈಗಿನ ಸರ್ಕಾರ ಏನು ಕೆಲಸ ಕಾರ್ಯಗಳನ್ನ ಈ ಒಂದು ಧಾರವಾಡ ಜಿಲ್ಲೆ ಅಥವಾ ಒಂದು ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಮಾಡಬೇಕಾಗಿದೆ ಸರ್? ಇದರಲ್ಲಿ ಭಾಳ ನಮಗೆ ಯಾವ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಒಟ್ಟಾರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಉತ್ತರ ಕರ್ನಾಟಕವನ್ನು ಅಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಅದು ಮಾಡ್ತಾ ಇದ್ದಾರೆ ಪ್ರತಿ ಹಂತದಲ್ಲಿ. ಆ ರೀತಿ ನೋಡಿದರೆ ಇವತ್ತಿನವರೆಗೂ ನಾವು ಒಂದು ತಾಲೂಕಾ ಪ್ಲೇಸು ಡೆವಲಪ್ ಅಲ್ಲಿ ಏನಾಗಿದೆ, ಈಗ ನೆಲಮಂಗಲ ತಗೊಳ್ಳಿ, ನೆಲಮಂಗಲ ತಾಲೂಕಾ ಪ್ಲೇಸ್ ಯಾವ ರೀತಿ ಬೆಳವಣಿಗೆ ಆಗಿದೆ, ಆ ರೀತಿ ಬೆಳವಣಿಗೆ ಆಗಲಿಕ್ಕೆ ನಮ್ಮಲ್ಲಿ ತೊಂದರೆ ಆಗ್ತಾ ಇದೆ. ಅಥವಾ ರೀಜನಲ್ ಫೈನಾನ್ಷಿಯಲ್ ಅಲೋಕೇಶನ್ಸ್ ಇರ್ಬೋದು ಬಜೆಟ್ನಲ್ಲಿ. ಈಗ ಮಾದಾಯಿ ವಿಷಯ ಬಂತು, ಮಾದಾಯಿ ವಿಷಯದಲ್ಲಿ ನಾವು ಸಾಕಷ್ಟು ಹೋರಾಟ ಮಾಡಿದ್ದೇವೆ. ವಿಶೇಷವಾಗಿ ನಾನು ಮುಖ್ಯವಾಗಿ ಹೋರಾಟ ಮಾಡಿದ್ದು ನಿಮಗೆ ಕಣ್ಣಿಗೆ ಕಾಣೋದಂದ್ರೆ 19 ದಿವಸ ಅಮಾನ ಉಪವಾಸ ಕುಂತು ನಮ್ಮ ಹೈಕೋರ್ಟ್ ಪೀಠ ಸ್ಥಾಪನೆಯಲ್ಲಿ ನಾವು ಮುಖ್ಯ ಪಾತ್ರ ವಹಿಸಿದ್ದೇವೆ. ಅವತ್ತಿನ ಎಲ್ಲ ಗೌರ್ಮೆಂಟ್, ಬಂಗಾರಪ್ಪ ಗೌರ್ಮೆಂಟ್ ಇದ್ದ ಕ್ಯಾಬಿನೆಟ್ ಮಟ್ಟ ರೆಸಲ್ಯೂಷನ್ ಮಾಡಿಸೋದಾಯ್ತು, ಅದರ ನಂತರ ಬರ್ತಕ್ಕಂಥ ಎಲ್ಲ ಸರ್ಕಾರಗಳು ಒತ್ತಾಯ ಮಾಡೋದಾಯ್ತು. ಕೊನೆಗೆ ನಾವು ಅಮರಣ ಕುಂತಾಗ ನನಗೆ ಆರೋಗ್ಯವನ್ನು ಭಾಳ ಕ್ಷೀಣಿಸ್ತಾವಾಗ 6 ತಿಂಗಳ ಬೇಕಾಯ್ತು ನಾವು ಒಳ್ಳೆ ರಿಕವರಿ ಆಗಲಿಕ್ಕೆ. ಅದ್ರ ನಮ್ಗೆ ಸಂತೋಷ ಆಗ್ತಿದೆ. ಅದೇ ಹೈಕೋರ್ಟ್ನಲ್ಲಿ ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ, ಆ ಖುಷಿ. ಅದೇ ರೀತಿನೇ ಸಹಿತ ಸುವರ್ಣ ಸೌಧ ಸ್ಥಾಪನೆ ಮಾಡ್ತಕ್ಕಂಥ ವಿಷಯ, ರೀಜನಲ್ ಇಂಬ್ಯಾಲೆನ್ಸ್ ಬಂದಾಗ ಅದ್ರ ಪ್ರತೀಕ ಅದು. ಉತ್ತರ ಕರ್ನಾಟಕ ಅನ್ಯಾಯ ಆಗುತ್ತೆ, ನಾವು ಉತ್ತರ ಕರ್ನಾಟಕ ಧ್ವಜನೂ ಹಾರಿಸಿದ್ವಿ ನಾವು ಒಂದ್ಸಲ. ಅಂದ್ರೆ ನಾವು ಉತ್ತರ ಕರ್ನಾಟಕ ಬೇರ್ಪಡಿಸ್ಬೇಕು ಅನ್ನೋರಲ್ಲ, ಅಖಂಡ ಕರ್ನಾಟಕದ ಪಯವರಿದ್ರು ಸಹಿತ ಉತ್ತರ ಕರ್ನಾಟಕನೂ ಸಹಿತ ದಕ್ಷಿಣ ಕರ್ನಾಟಕ ಬೆಳೆದಂಗೆ ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ಎಲ್ಲ ರಂಗದಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ. ಈಗ ವಿಶೇಷವಾಗಿ ಧಾರವಾಡ ಜಿಲ್ಲೆ ಡೆವಲಪ್ಮೆಂಟ್ ನೋಡಿದ್ರೆ ಭಾಳ ಹಿಂದಿದ್ದೇವೆ ನಾವು. ಈಗ IIT ಆಯಿತು, ಕಾರಣಾಂತರದಿಂದ ಹೈಕೋರ್ಟ್ ಆಯಿತು, ಇವೆಲ್ಲ ಆಗ್ತಾ ಇದೆ ಒಂದರೂ ಸಹಿತ. ಸಾಂಸ್ಕೃತಿಕವಾಗಿ ನಾವು ಉತ್ಕೃಷ್ಟದಲ್ಲಿದ್ದೇವೆ, ಆದರೆ ಆರ್ಥಿಕವಾಗಿ ನಮ್ಮಲ್ಲಿ ಯಾವುದೇ ನದಿಗಳಿಲ್ಲ. ಎಕನಾಮಿಕ್ ಆಕ್ಟಿವಿಟೀಸ್ಗೆ, ಇಂಡಸ್ಟ್ರಿಗಳಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಾಗ ಬರ್ತಾ ಇಲ್ಲ, ಅದಕ್ಕೆ ಪ್ರೇರಣೆ ಕೊಡ್ತಾ ಇಲ್ಲ. ಆಮೇಲೆ ಲೀಡರ್ಸ್ಗಳು ಇಚ್ಛಾಶಕ್ತಿ ಭಾಳ ಕಡಿಮೆ. ಸುಮಾರು 30 ವರ್ಷದಿಂದ ನಮ್ಮ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳೇನಾದರೆ ಅಷ್ಟಾಗಿ ಕೆಲಸ ಮಾಡಿ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ಬಜೆಟ್ಗಳು, ಕಾರಣಾಂತರದಿಂದ ಬರ್ತಕ್ಕಂಥದ್ದು ಏನು ನ್ಯಾಚುರಲ್ ಆಗಿ ಬರ್ತಾ ಇದೆ ಅದನ್ನೂ ಸಹಿತ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಲಾರ್ದೆ ಎಷ್ಟೋ ಫಂಡ್ಗಳು ಹೊಳ್ಳಿ ಹೋಗ್ತಾ ಇದೆ. ಅಂತ ನಿರ್ಲಕ್ಷ್ಯ ಭಾವನೆ ತೋರ್ತಕ್ಕಂಥವ್ರು ನಮ್ಮ ಪ್ರತಿನಿಧಿಗಳದಾರ. ಅದಕ್ಕೆ ನಾವೇ ಕಾರಣ, ಜನರೇ ಕಾರಣ. ಅದಕ್ಕೆ ಇನ್ನೂ ನಮ್ಮಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಸುಮಾರು 16ರಿಂದ 18 ಲಕ್ಷ ನಿರುದ್ಯೋಗಿ ಪದವೀಧರಿದ್ದಾರೆ ಬೇರೆಯಿಂದ ಬಂದ ಉತ್ತರ ಕರ್ನಾಟಕದಲ್ಲಿ. ಅವರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನಮ್ದಿದೆ. ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ನಾವೊಂದು ಪ್ರಪೋಸಲ್ ಕೊಟ್ಟು ನಾವು 3 ಕೆಲಸ. ಒಂದು, ಕನೆಕ್ಟಿವಿಟಿ ಆಗ್ತಾ ಇದೆ, ಅದನ್ನು ಅಪ್ಗ್ರೇಡೇಷನ್ ಮಾಡಬೇಕು. ಕನೆಕ್ಟಿವಿಟಿ, ಏರ್ ಕನೆಕ್ಟಿವಿಟಿ ಇರ್ಬೋದು, ರೋಡ್ ಕನೆಕ್ಟಿವಿಟಿ ಇರ್ಬೋದು. ಎರಡನೇದು ಓವರ್ ಆಲ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ಹುಬ್ಳಿ ಧಾರವಾಡ ಸಿಟಿ ಬಂತು, ಡಿಸ್ಟಿಕ್ಕಿಗೆ ಬಂತು, ಗ್ರಾಮೀಣ ರೋಡ್ಗಳು ಬಂತು, ಕೆರೆಗಳು ಬಂತು. ಸುಮಾರು 10ರಿಂದ 12 ಸಾವಿರ ಕೋಟಿ ಬಜೆಟನ್ನು ಇಟ್ಟು ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನೀವೊಂದು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟು ಮಾರ್ಜಿನಲ್ಲಿ ಸ್ಟೇಜ್ ವೈಸ್ ಅದನ್ನು ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ. ಆಮೇಲೆ 3ನೇದಾಗಿ ಇವತ್ತಿನ ಇಂಡಸ್ಟ್ರಿಗಳಿಗೆ ಅನುಕೂಲ ಆಗಬೇಕು ಅಂದರೆ ಯಾವುದೇ ಕಟ್ ಆಗಲಾರ್ದಂಗೆ ಕರೆಂಟ್ ವ್ಯವಸ್ಥೆ ಆಗಬೇಕು. ಅದಕ್ಕೆ ಈಗಿದ್ದಂಥ ಕರೆಂಟಿನ ಕೆಪಾಸಿಟಿ ಏನಿದೆ ಅದನ್ನು 20 ಟೈಮ್ಸ್ ಹೆಚ್ಚು ಮಾಡುವಂಥ ಕೆಲಸ ಮಾಡಿ ನಿಮ್ಗೆ ಶಾಶ್ವತ ಹೆಸರು ಉಳಿಯುತ್ತೆ ಅಂತ ನಾವು ಪ್ರಪೋಸಲ್ ಕೊಟ್ವಿ. ಅವು 2 ಇವತ್ತಿಗೂ ಆಗಿಲ್ಲ, ಅದನ್ನು ನಾವು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಜೊತೆಗೆ
20 ಕರೆಂಟು ಮತ್ತೆ ಇದೆಲ್ಲ ಬಹಳ ಉತ್ತಮವಾದಂತಹ ಒಂದು ಒಳ್ಳೆಯ ಪ್ರಕ್ರಿಯೆ ಸರ್. ಈಗ ಇಂಡಸ್ಟ್ರಿ ಸ್ಥಾಪನೆಗೆ ಏನ್ ಬೇಕು, ಅವ್ರಿಗೆ ನಿರರ್ಗಳವಾಗಿ ಸಿಗ್ತಕ್ಕಂತ ವಿದ್ಯುತ್ ಬೇಕು, ವಿದ್ಯುತ್ ಬೇಕು. ಅದಕ್ಕೆ ಬೇಕಾಗ್ತಕ್ಕಂತ ನೀರಿನ ವ್ಯವಸ್ಥೆ ಬೇಕು. Yes, sir. ಇವು ಎರಡನ್ನೂ ನಮ್ಮಲ್ಲಿ ಕೊರತೆ ಇದೆ. ಕೊರತೆ ಇದೆ. ಅವ್ರು ನೀಗಿಸಿದ್ರೆ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಬಹುಶಃ ನಮ್ಮ ಇಂಡಸ್ಟ್ರಿಯಲ್ಲೂ ಈಗ ಬಹುಶಃ ಮುಂದಿನ ದಿನಗಳೊಳಗೆ ಬೆಂಗಳೂರು ಬಿಟ್ಟರೆ ನಮ್ದು ಹುಬ್ಳಿ ಧಾರವಾಡನೇ ಮೇನ್ ಕಾರಿಡಾರ್ ಆಗೋದು. ಅದಕ್ಕೆ ಪೂರಕವಾಗಿ ರಾಜಕೀಯವರು ತಮ್ಮ ದೂರದೃಷ್ಟಿ ಇಟ್ಕೊಂಡು ಉತ್ಪಾದನೆಯ ವಲಯವನ್ನ ಉತ್ಕೃಷ್ಟ ಮಾಡ್ತಕ್ಕಂಥ ಕೆಲಸನ ಆಯ್ತು, ಉದ್ಯೋಗ ಕೊಡ್ತಕ್ಕಂಥ ಕೆಲಸನ ಆಯ್ತು, ಇಂಡಸ್ಟ್ರಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಅಗ್ರಿಕಲ್ಚರ್ಗೆ ಬಹಳ ಮಹತ್ವ ಕೊಡ್ತಕ್ಕಂಥ ಕೆಲಸನೂ ಮಾಡಬೇಕಾಗಿದೆ. ಈಗ ರಿಂಗ್ ರೋಡ್ ಸುಮಾರು 25 ವರ್ಷದಿಂದ ಪೆಂಡಿಂಗ್ ಇದೆ, ಇವತ್ತಿಗೂ ಆಗ್ತಾ ಇಲ್ಲ. ಈಗೇನೋ ಒಂದು 8 ವರ್ಷದಿಂದ ಒಂದು 3 ಕಿಲೋಮೀಟರು ಏನು ಶಿವಳ್ಳಿ ಇದು ಕುಂದಗೋಳ ಕ್ರಾಸ್ ಮಠ ಸಿರುಗುಪ್ಪಿಯಿಂದ ಅದನ್ನ ಮಾಡ್ತಾ ಇದ್ದಾರೆ, ಅಲ್ಲಿಂದ ಹೆಬ್ಸೂರು ಮಠ ಈ 6 ಕಿಲೋಮೀಟರ್ ಆಗ್ತಾ ಇದೆ. ಅದು ಸಂಪೂರ್ಣ ಆಗ್ಬೇಕಲ್ಲ. ಜೊತೆಗೆ ಅಗದಿ ರೆಲಿವೆಂಟ್ ಅಂದ್ರೆ ಇವತ್ತಿನ ಬೈಪಾಸ್ ನಾವು ನಿನ್ನೆ ಪಾದಯಾತ್ರೆ ಮಾಡಿದ್ವಿ, ಸುಮಾರು 14 ಕಿಲೋಮೀಟರ್ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಏನು ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ಏನಾಗ್ತಾ ಇವೆ. ವಿಶೇಷವಾಗಿ ನಂದಿ ಬೈಪಾಸ್ ಏನ್ ಕಟ್ಟಿದರೆ ಅದು ತಾಂತ್ರಿಕವಾಗಿ ಅತ್ಯಂತ ಅನಾನುಕೂಲ ವ್ಯವಸ್ಥೆಯಲ್ಲಿದೆ. ಮತ್ತು ಯಾವ ರೀತಿ ಹೈವೇಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅದನ್ನ ಮಾಡಲೇ ಇಲ್ಲ ಅವನು. ಸರ್ವಿಸ್ ರೋಡ್ ಕೊಡಲಿಲ್ಲ, ಅಲ್ಲಿ ಇರ್ತಕ್ಕಂಥ ಯಾವ ಫೆಸಿಲಿಟಿ ಕೊಡ್ತಾ ಇಲ್ಲ. ಅಲ್ಲಿ ಅನಾನುಕೂಲ ಆದ್ದು 1100 ಜೀವ ಕಳ್ಕೊಂಡಿದೆ ಆ 32 ಕಿಲೋಮೀಟರ್ನಲ್ಲಿ. ಸುಮಾರು 10,000ಕ್ಕೂ ಹೆಚ್ಚು ದನಗಳು, ಜನ ಜಾನುವಾರುಗಳನ್ನ ರೈತರು ಕಳ್ಕೊಂಡಿದ್ದಾರೆ. ಅಷ್ಟಾಗಿನೂ ಸಹಿತ ಇವತ್ತಿನ ನಿರ್ಲಕ್ಷ್ಯಗೊಳಪಡಿದೆ. ಇದಕ್ಕೆ ಕಾರಣ ಯಾರು? ಜನಪ್ರತಿನಿಧಿಗಳು, ಅಧಿಕಾರಿಗಳು. ಅದಕ್ಕೆ ಕಾರಣ, ಮುಖ್ಯ ಕಾರಣ ಜನಗಳು ಅವರು ಎದಿಮ್ಯಾಗಿನ ಹಂಗಿ ಹಿಡಿದು ಕೇಳುವಂತ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇಲ್ಲಲ್ಲ, ಅದಕ್ಕೆ ಈ ಅನಾನುಕೂಲ ಆಗ್ತದೆ. ಇದರಿಂದ ಇವೆಲ್ಲ ಮುಕ್ತ ಆಗ್ಬೇಕಂದ್ರೆ ಒಳ್ಳೆ ನಾಯಕರುಗಳು ಬರಬೇಕು. ಜನಕ್ಕೆ ಸ್ಥಿತಿಪ್ರಜ್ಞದಿಂದ ಚುನಾಯಿತ ಮಾಡ್ತಕ್ಕಂಥ ಪ್ರತಿನಿಧಿಗಳ ಜವಾಬ್ದಾರಿ ಜನರ ಮೇಲಿದೆ. ಆ ಕೆಲಸ ಆಗ್ಬೇಕು ಅನ್ನುವಂಥ ಕಾರಣದಿಂದ ನಾವಿವತ್ತು ಸಾಕಷ್ಟು ವಿವಿಧ ಹಂತದ ಸಮಸ್ಯೆಗಳನ್ನ ಏನದವು, ಸಾಮಾನ್ಯ ಸಮಸ್ಯೆಗಳನ್ನ ಅವನ್ನ ಜನರ ಪರಿಕಲ್ಪನೆ ತಂದು ಸರ್ಕಾರ ಮಟ್ಟದಲ್ಲಿ ಒತ್ತಾಯ ತರೋದ್ರ ಮುಖಾಂತರ ಅವುಗಳನ್ನ ಈಡೇರಿಕೆಗೆ ನಾವು ಹೋರಾಟವನ್ನ ಕಾಂಗ್ರೆಸ್ನಿಂದ ಇವತ್ತು ಮಾಡ್ತಾ ಇದ್ದೇವೆ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ತಮ್ಮ ಬೆಂಬಲಿಗರಿಗೆ ತಾವೇನು ಸಂದೇಶವನ್ನ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್? ನಮ್ಮ ಪಕ್ಷದ ಕಾರ್ಯಕರ್ತರು ಮುಖ್ಯವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಏನೇ ಮಾಡಿದ್ರು ಬದ್ಧತೆಯಿಂದ ಮಾಡಬೇಕು, ಸಮಯ ಪ್ರಜ್ಞೆ ಇರಬೇಕು. ಜನರ ಸಂಕಷ್ಟಕ್ಕೆ ಇವತ್ತು ಕೋವಿಡ್ನಲ್ಲಿ ಸುಮಾರು 5,600 ಕುಟುಂಬಗಳಿಗೆ ನಾವು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆ ರೀತಿ ಇವನ್ ಖಾದಿ ನಮ್ಮಲ್ಲಿ ಖಾದಿ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, ಅದನ್ನೊಂದು ನಾವು ಇಶ್ಯೂ ತಗೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಖಾದಿ ವಿಶೇಷವಾಗಿ ಧಾರವಾಡ ಜಿಲ್ಲೆಗೆ ಯಾಕಂತಂದ್ರೆ ನಮ್ಮ ರಾಷ್ಟ್ರಕ್ಕೆ ಬೇಕಾಗ್ತಕ್ಕಂಥ ರಾಷ್ಟ್ರೋಧ್ವಜವನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಕ್ಕಂಥವ್ರು ಧಾರವಾಡ ಜಿಲ್ಲೆ. ಅದು ಗರಗ ಮತ್ತು ಬೆಂಗೇರಿಯಿಂದ ಆಗ್ತಾ ಇದೆ. ಇವತ್ತು ನಮ್ಮ 6 ಖಾದಿ ಸಂಸ್ಥೆಗಳು ಬಹಳ ಸಂಕಷ್ಟದಲ್ಲಿವೆ. ಅಲ್ಲಿರ್ತಕ್ಕಂಥ ನಶಿಸುವ ಕೊನೆ ಹಂತದಲ್ಲಿವೆ. 5,400 ಜನ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಭಾರಿ ಭಕ್ತಿ ಮತ್ತು ದೇಶ ಪ್ರೇಮದಿಂದ ನೂಲನ್ನ ನೇಯೋರು, ಅರಿವೆ ತಯಾರಕರು ಏನಿದ್ದಾರೆ ಅವ್ರಿಗೆ ಯಾವುದೂ ಕೆಲಸ ಇಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, 5,400 ಜನರಿಗೂ ಸಹಿತ ಕನಿಷ್ಠ 2 ತಿಂಗಳದ್ದಾದ್ರೂ ಆಹಾರದ ಒಂದು ಸಪ್ಲೈ ಮಾಡೋಣ ಅಂತ ತಿಳ್ಕೊಂಡು ಎಲ್ರಿಗೂ ಕೊಡುವಂತ ನಾವು ಕೆಲಸ ಮಾಡಿದ್ವಿ. ಹಂತವಾಗಿ ಮಾಡ್ತಾ ಇದ್ದೀವಿ, ಕೆಲಸ ಮಾಡಿದ್ವಿ, ಇನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರ ಸುಮಾರು 110 ಕೋಟಿ ಆ ಸಬ್ಸಿಡಿ ಅಮೌಂಟು ಮತ್ತು ಅನುದಾನ ಏನೈತಿ ಇವತ್ತಿಗೂ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಹೋರಾಟ ಮಾಡಿದ್ವಿ, ಪತ್ರಿಕೆಗಳ ಮುಖಾಂತರ ಇದನ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹೋರಾಟದ ಪ್ರತಿಫಲವಾಗಿ ನನಗೆ ಬಹಳ ಖುಷಿ ಅನಿಸ್ತದೆ. 18 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಏನು 162 ಸಂಸ್ಥೆಗಳು ಕೆಲಸ ಮಾಡ್ತೇವೆ ರಾಜ್ಯದಲ್ಲಿ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳಿಗೆ ರಿಲೀಸ್ ಮಾಡಿದ್ದಾರೆ, ಸಂತೋಷ. ಆದರೆ ಇನ್ನೂ ರಿಮೈನಿಂಗ್ 95 ಕೋಟಿ ಏನಿದೆ ಅದನ್ನು ಕೊಡಬೇಕು, ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು, ಉತ್ತೇಜನ ಮಾಡಬೇಕು. ಈಗ ಪ್ರತಿ ವರ್ಷ 1.5 ರಿಂದ 2 ಕೋಟಿ ಮೊತ್ತದ ಇದು ಹೋಗ್ತಿತ್ತು ಇಲ್ಲಿ, ಏನು ಫ್ಲಾಗ್ಗಳು ಖರೀದಿ ಆಗಿದೆ. ಈ ಸಲ ಕಡಿಮೆ ಆಗಿದೆ, 70 ಲಕ್ಷ ಮಾತ್ರ ಖಾದಿಯಲ್ಲಿ ಖರೀದಿ ಆಗಿದೆ. ಅದಕ್ಕೂ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಅವೆಲ್ಲ ಸಂಸ್ಥೆಗಳು ಕ್ಷೀಣಿಸವೆ, ಅವಕ್ಕೆ ಉಪ್ಪಿನ ಬೆಟ್ಟಿಗೇರಿ ನೋಡಿ ಬಹಳ ಉತ್ತಮವಾದ್ದು, ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದದ್ದು. ಅದರಲ್ಲಿ 1200 ಜನ ಕೆಲಸ ಮಾಡ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥೆ ಇದೆ. ಆದ್ರೆ ಇವತ್ತು ಬಂದ್ ಆಗಿದೆ, ಕಿಲಿ ಹಾಕಿದ್ದಾರೆ. ಕೆನರಾ ಬ್ಯಾಂಕ್ನವ್ರಿಗೆ 6 ಲಕ್ಷ ಕೊಡೋದಾಗಲ್ಲ ಅಂತ ಅದನ್ನು ಕಿಲಿ ಹಾಕಿದ್ದಾರೆ.
ಇಂಥ ಒಂದು ಅಲ್ಲೇನೆ ಒಂದು 3 ಕೋಟಿ ರೂಪಾಯಿದು ಮಾಲ್ ಇದೆ, ಅದನ್ನೇ ಮಾರಿದ್ರು ಅನುಕೂಲ ಆಗುತ್ತೆ. ಬಟ್ ಅದಕ್ಕೂ ಮಾಡ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಸರ್ಕಾರಕ್ಕೆ ಒತ್ತಡ ತರಲಿಕ್ಕೆ ಎಲ್ಲ ಪದವಿ ಕಲಿತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕೇತರು ಸಹಿತ, ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಏನು 25 ಲಕ್ಷ ನೌಕರಸ್ಥರಿದ್ದಾರೆ ಅವರೆಲ್ಲರೂ ಸಹಿತ ಒಂದು ದಿನ, ವಾರಕ್ಕೆ ಒಂದು ದಿವಸ ಖಾದಿ ಉಡುಪನ್ನ ಕಡ್ಡಾಯ ಮಾಡಬೇಕು ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದೇವೆ. ಈಗ ಆಲ್ರೆಡಿ ಮಹಾರಾಷ್ಟ್ರ ಮಾಡಿದೆ, ಕೇರಳ 4 ವರ್ಷದಿಂದ ಮಾಡಿದೆ, ಕರ್ನಾಟಕ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಏನಾಗಿದೆ, ಅದನ್ನ ಮಾಡಿದ್ರೆ ಆ ಉತ್ಪಾದನೆ ಮಾಡ್ಲಿಕ್ಕೆ ಖಾದಿ ಅವರಿಗೆ ಅನುಕೂಲ ಆಗುತ್ತೆ. ಅವು ಟೋಟಲ್ 34,000 ಕುಟುಂಬಗಳು ಬದುಕುವಂತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಆಗುತ್ತೆ. ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡೋದ್ರಿಂದ ಜನರ ಮನವನ್ನು ನಾವು ಗೆಲ್ಬಹುದು, ಪಕ್ಷವನ್ನು ಕಟ್ಟಬಹುದು. ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಜನರು ಆಶಾದಾಯಕವಾಗಿ ಒಂದು ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಬರಲಿ ಅನ್ನುವಂಥ ಕೆಲಸವನ್ನು ಮಾಡ್ತಾ ಇದೆ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ವಿಶೇಷವಾದ ಕಾಳಜಿಯನ್ನು ವಹಿಸಿದಂತ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ಕಾರ. ತಾವು ನೋಡಿದಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮ ವಿಶ್ಲೇಷಕರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ರೀ ಪಾಂಡುರಂಗ ಹೇಮರೆಡ್ಡಿ ನೇರಲಕೇರಿ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.